ಸರ್, ಕಾಲೇಜ್ ಲೈಫಿಂದಲೇ ರಾಜಕೀಯದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರಿ ನೀವು. ಸೊ ಕಾಲೇಜಿನಲ್ಲಿ ಯಾವ ಥರ ಇತ್ತು ನಿಮ್ಮ ಹೋರಾಟದ ದಿನಗಳು? ಈ ಕಾಲೇಜಿನಲ್ಲಿ ನನಗೆ ಯಾವತ್ತೂ ಕೂಡ ಲೀಡ್ರ್ಶಿಪ್ಪಲ್ಲಿ ಆಸಕ್ತಿ ಇರೋದ್ರಿಂದ ನಮಗೆ ಎಲ್ಲ ಸ್ಟೂಡೆಂಟ್ಸ್ ಆರ್ಗನೈಸೇಷನಲ್ಲಿ ಮತ್ತು ಫ್ರೆಂಡ್ಸಿನ ಗ್ರೂಪ್ ಇತ್ತು. ಹಾಗಾಗಿ ನಾವೆಲ್ಲ ಭಾಳ ಸಕ್ರಿಯವಾಗಿ ಕಾಲೇಜ್ಗಳಲ್ಲಿ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಳ್ತಾ ಇದ್ವಿ. ಅದು PUC ಕಾಲೇಜಲ್ಲೇ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೆ. ದೊಡ್ಡ ಮಟ್ಟದಲ್ಲಿ ಆಯಿತು, ಯಾಕಂದರೆ ನನ್ನ ಎದುರುಗಡೆ ಕಂಟೆಸ್ಟ್ ಮಾಡಿದ್ರು ಆ ಕಾಲೇಜ್ ಓನರ್ ಮಗ ಇದ್ದು. ಹಾಗಾಗಿ ನನಗೆ ಆ ಚುನಾವಣೆಯಲ್ಲಿ ನಾನು ಗೆದ್ದಿದ್ದೆ. ಕಷ್ಟ ಆಗೋದಿಲ್ವಾ ಮೇಡಮ್? ಅಂದರೆ ಈ ಕಡೆ ಹೋರಾಟಗಳು, ಕಾಲೇಜಲ್ಲಿ ಆ್ಯಕ್ಟಿವಿಟೀಸು, ಜೊತೆಯಲ್ಲಿ ಸಬ್ಜೆಕ್ಟ್ಸ್ ಎಲ್ಲ ಮ್ಯಾನೇಜ್ ಮಾಡೋದು ಕಷ್ಟ ಇದೆ, ನಿಜಕ್ಕೂ ಕಷ್ಟ ಇದೆ. MBBS ಅಂದರೆ ಅಂಥ ಸುಲಭವಾದ ಅಧ್ಯಯನ ಏನಿರೋದಿಲ್ಲ. ಅದರಲ್ಲಿ ಇಷ್ಟೆಲ್ಲ ಮಾಡಿಕೊಂಡು ಅವರು ಫೇಲ್ ಆಗದೇ ಕೋರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಅಂದರೆ ನನಗೂ ಆಶ್ಚರ್ಯನೇ ಆಗ್ತದೆ. ಯಾಕಂದರೆ ಭಾಳಷ್ಟು ನಾವು MBBSಲ್ಲಿ ಹೆಂಗೆ ಇರ್ತೀವಿ ಅಂದರೆ ಬುಕ್ವಾಮ್ ಥರ ಇರ್ತೀವಿ. ಇಂಥದ್ದೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋದು ತುಂಬ ಕಮ್ಮಿ. ಅಂಥದ್ರಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ನನಗೆ ಕೂಡ ಒಂಥರ ಆಶ್ಚರ್ಯನೇ ಆಗ್ತದೆ. ಸರ್, ಕಾಲೇಜ್ ಟೈಮ್ನ ಕೆಲವೊಂದು ಘಟನೆಗಳನ್ನ ಹೇಳೋದಾದರೆ ನಮ್ಮ ವೀಕ್ಷಕರು ತಿಳಿಸಿ. ಏನಿಲ್ಲ, ನಾನು ಹೈಸ್ಕೂಲಲ್ಲಿದ್ದಾಗ ಏನೋ ಒಂದು ಘಟನೆ ಆಗಿತ್ತು. ಹಾಗಾಗಿ ಅವಾಗ ನಮಗೆ ಟೀಚರ್ ಇದ್ದರು ಒಬ್ಬರು, ಐ ಡೋಂಟ್ ವಾಂಟ್ ಟೆಲ್ ಹಿಸ್ ನೇಮ್. ಅವರು ಕರೆದ್ಬಿಟ್ಟು ನೀವು ನಿಮ್ಮ ಪೇರೆಂಟ್ಸಿಗೆ ಕರ್ಕೊಂಡ್ಬರ್ಬೇಕು ಅಂತ ಹೇಳಿದ್ರು. ಅಲ್ಲಿ ತನಕ ನೀವು ಕ್ಲಾಸಲ್ಲಿ ಬರಬೇಡ ಅಂತ ಹೇಳಿದ್ರು. ಆಗ ನಾನೇನು ಹೇಳಿದೆ, ಮೈ ಪೇರೆಂಟ್ಸ್ ವಿಲ್ ನಾಟ್ ಕಮ್ ಫಾರ್ ಸಚ್ ಸಿಲಿ ಥಿಂಗ್ಸ್ ಅಂತ ಹೇಳಿದ್ದೆ. ಹಾಗಾಗಿ ಯು ಆರ್ ಸೋ ಆ್ಯಂಗ್ರಿ, ಏನು ಹೌ ಕ್ಯಾನ್ ಯು ಟಾಕ್ ಲೈಕ್ ದಿಸ್, ಹಾಗೆ ನೀವು ಹಿಂಗೆ ಮಾತಾಡ್ತೀರಿ ಹಿಂಗೆ ಅಂಥೇಳಿ ಆಗಿದ್ರು ಅವರು. ಆಮೇಲೆ ಇದು ನಮ್ಮ ಇಂಗ್ಲೀಷ್ ಟೀಚರ್, ಕ್ಲಾಸ್ ಟೀಚರ್, ಇಂಗ್ಲೀಷ್ ಟೀಚರ್ ಇದ್ದರು, ಅವ್ರ ಹತ್ರ ಹೋಯಿತು. ಸೊ ಅವರು ಕ್ಲಾಸಲ್ಲಿ ಎದ್ಬಿಟ್ಟು ಏನು ರೀ ಹೀಗೆ ಹೇಳಿದ್ದೀರಂತೇನೆ ಅಂದ್ರೆ, ಹೌದು ಸರ್ ಹೇಳಿದೆ ನಾನು. ಐ ಆಮ್ ಸರ್ಪ್ರೈಸ್, ಐ ಆಮ್ ಸೋ ಹ್ಯಾಪಿ ದ್ಯಾಟ್ ಮೈ ಸ್ಟೂಡೆಂಟ್ ಕ್ಯಾನ್ ಸ್ಪೀಕ್ ಸಚ್ ಎ ಗುಡ್ ಇಂಗ್ಲೀಷ್ ಅಂತ. ಆಮೇಲೆ ಮತ್ತೆ ನಮ್ಮ ಬ್ರದರ್ ಬಂದು ಆ ಟೀಚರ್ ಮೀಟ್ ಮಾಡಿ, ಇಲ್ಲ ಈ ರೀತಿ ಏನೋ ಹೇಳಿದ್ದಾನೆ ಅಂತೇಳಿ ವಿ ಸಾರ್ಟೆಡ್ ಇಟ್ ಔಟ್. ಸೊ ನಿಮ್ಮ ಫಿಟ್ನೆಸ್ ವಿಚಾರಕ್ಕೆ ಬರೋಣ. ನಾವು ಕೇಳ್ಪಟ್ವಿ, ಎಲ್ಲಿ ಹೋದರೂ ಕೂಡ ಮನೆಯ ಊಟವನ್ನೇ ತೊಗೊಂಡು ಹೋಗ್ತೀರಾ ಅಂತ. ಮೇಡಮ್ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತನಾ ಅಥವಾ ಫಿಟ್ನೆಸ್ಗೋಸ್ಕರನಾ? ಇಲ್ಲ, ಮನೆಗೆ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಬಟ್ ಆಮೇಲೆ ನನಗೆ ಮುಂಚೆಯಿಂದ ನನಗೆ ಸ್ವಿಮ್ಮಿಂಗ್ ಇಷ್ಟ. ಹಾಗಾಗಿ ಐ ಯೂಸ್ ಟು ಸ್ವಿಮ್ ವೆರಿ ರೆಗ್ಯುಲರ್ಲಿ. ನಮ್ಗೆ ಈಗ ಸ್ವಲ್ಪ ಆಗ್ತಾಯಿಲ್ಲ, ಬಟ್ ಸ್ಟಿಲ್ ಎವ್ರಿ ಡೇ ಜಿಮ್ಮು ಅಥವಾ ಜಾಗ್ ಆರ್ ವಾಕ್ 100% ನಾನು ಮಾಡ್ತೀನಿ. ಓಕೆ, ಎಷ್ಟು ಅವರ್ ನೀವು ಫಿಟ್ನೆಸ್ಗೆ ಟೈಮ್ ಕೊಡ್ತೀರಾ ಸರ್? ಏನೇನೆಲ್ಲ ಮಾಡ್ತೀರಾ ಪ್ರತಿದಿನ? ನನ್ನ ರಿಜಿಮ್ ಹೇಗಿದೆ ಅಂದರೆ 2 days ವೇಟ್ಸ್ ಮಾಡ್ತೀನಿ ನಾನು. 1 hour 20 minutes ವೇಟ್ಸು. ಅದಾದಮೇಲೆ ½ an hour ಜಾಗ್ ಫಾರ್ 2 days. ಅಂದರೆ 1 day ಅಪ್ಪರ್ ಬಾಡಿ, 1 day ಲೋವರ್ ಬಾಡಿ ಇರುತ್ತೆ. 3rd day ಐ ವಿಲ್ ಡೂ ಯೋಗ ಆ್ಯಂಡ್ ಪ್ರಾಣಾಯಾಮ. ದೆನ್ ಅಗೇನ್ ಈ ರೀತಿ 1 day ಆಫ್ ಇರುತ್ತೆ. ಸೊ ಯಾವಾಗಲಿಂದ ಈ ಫಿಟ್ನೆಸ್ನ ಕ್ರಮಗಳನ್ನ ಅನುಸರಿಸ್ಕೊಂಡು ಬರ್ತಾ ಇದ್ದೀರಾ? ಅದು ನಿಮ್ಮ ಲೈಫ್ ಲಾಂಗ್ ಟೈಮ್. ಯಾಕಂದರೆ ನಾನು ಮುಂಚೆ ಎವ್ರಿ ಡೇ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೆ. ಅವಾಗ ಐ ಯೂಸ್ ಟು ಸ್ವಿಮ್ ಫಾರ್ ನಿಯರ್ಲಿ 1.5 hour ನಾನ್ ಸ್ಟಾಪ್. ಹಾಗಾಗಿ ಅದು ನನಗೆ ಆ ಸ್ವಿಮ್ಮಿಂಗ್ ಆದಮೇಲೆ ಈಗ ನಾವು ಟೈಮ್ ಸಿಗ್ತಾ ಇಲ್ಲ ಅಂತ ಐ ಆಮ್ ಡೂಯಿಂಗ್ ಜಿಮ್ ಹೋಗ್ತೀನಿ. ಅಂದರೆ ಇಲ್ಲಿದ್ದರೆ ಇಲ್ಲಿ, ಅಲ್ಲಿದ್ದರೆ ಮನೆಯಲ್ಲಿ ಜಿಮ್ ಇದೆ. ಮೇಡಮ್, ಈ ಫಿಟ್ನೆಸ್ ಮಂತ್ರನ ನಿಮಗೂ ಕೂಡ ಹೇಳ್ಕೊಟ್ಟಿದ್ದಾರೆ ಸರ್? ಹೇಳ್ತಿರ್ತಾರೆ ಯಾವಾಗಲೂ ಮಾಡಲೇಬೇಕು ಅಂತ. ದಿನ ನನಗೂ ಕೂಡ ಪ್ರೋತ್ಸಾಹ ಕೊಡ್ತಿರ್ತಾರೆ. ಹೀಗಾಗಿ ನನಗೆ ಅಷ್ಟು ಟೈಮ್ ಕೊಡೋಕೆ ಆಗ್ತಾ ಇಲ್ಲ ಫಿಟ್ನೆಸ್ಗೆ. ಬಟ್ ಎವ್ರಿ ಡೇ ಹೇಳ್ತಾರೆ, ತಪ್ಪದೆ ನೀನು ಮಾಡು, ಮಾಡಬೇಕು, ದಿಸ್ ಇಸ್ ಹೈ ಟೈಮ್, ಮಾಡಲೇಬೇಕು. ಸೊ ಯಾವ ರೀತಿಯಾದಂಥ ಊಟನ ನಾವು ನೋಡಿ, ಪ್ರಿಫರೇಬಲಿ ಜೋಳದ ರೊಟ್ಟಿನೇ ಐ ಪ್ರಿಫರ್. ಅಥವಾ ಇಲ್ಲಾಂದರೆ ಚಪಾತಿ ಊಟ ಮಾಡಲ್ಲ ನಾನು, ಅಥವಾ ರೈಸು. ರೊಟ್ಟಿ ಇಲ್ಲಾಂದರೆ ರೈಸ್ ಅಷ್ಟೇ, ಎರಡೂ ಮಾಡಲ್ಲ. ರೊಟ್ಟಿ ಆರ್ ರೈಸ್, ಓನ್ಲಿ ಒನ್ ಕೈಂಡ್. ಸೊ ಸ್ಟೈಲ್ ವಿಚಾರಕ್ಕೆ ಬಂದರೆ ಸರ್, ಯಾವ ರೀತಿಯಾದಂಥ ಬಟ್ಟೆಗಳನ್ನು ಹಾಕ್ಲಿಕ್ಕೆ ಇಷ್ಟಪಡ್ತಾರೆ? ಅವ್ರ ಬಟ್ಟೆಗಳನ್ನ ಚೂಸ್ ಮಾಡೋದು ಯಾರು? ಚೂಸ್ ಮಾಡಲಿಕ್ಕೆ ಅಂದರೆ ಅವರು ಯಾವಾಗಲೂ ವೈಟ್ ಖಾದಿ, ಅವ್ರಿಗೆ ಅಗದಿ ಅಚ್ಚುಮೆಚ್ಚಿನ ಡ್ರೆಸ್ ಅಂದರೆ ಅದೇ. ಅವ್ರು ಹೇಳೋದೇನೆಂದರೆ, ನಾವೆಲ್ಲ ಜನಸಾಮಾನ್ಯ ಎದುರಿಗಿರ್ತೀವಿ, ಅವರಿಗೆ ಒಂದು ರಿಪ್ರೆಸೆಂಟ್ ಮಾಡಬೇಕಂದಾಗ ನಮ್ಮ ಹತ್ರ ಡಿಸಿಪ್ಲಿನ್ ಇರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.